ರೆಡ್ಡಿ ಮನೆ ಬಳಿ ಗಲಾಟೆ ಬೆನ್ನಲ್ಲೇ ಬಳ್ಳಾರಿ ಎಸ್ಪಿ ಅಮಾನತು ಮಾಡಲಾಗಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ ಮಾಡಿದ ಸರ್ಕಾರ ಬ್ಯಾನರ್ ಗಲಾಟೆಯನ್ನ ಎಸ್ಪಿ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಘಟನೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ, ಮೇಲಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ ಅಂತ ಸಸ್ಪೆಂಡ್ ಮಾಡಲಾಗಿದೆ. ಎಸ್ಪಿ ಪವನ್ ವಿರುದ್ಧ ಕಠಿಣ ಕ್ರಮಕ್ಕೆ ಡಿಜಿ ಮತ್ತು ಐಜಿಪಿ ಸೂಚನೆ ನೀಡಿದ್ದಾರೆ. ಮತ್ತೊಂದು ಗಮನಿಸಬೇಕಾಗಿರುವ ವಿಚಾರ ಅಂತಂದ್ರೆ ನಿನ್ನೆಯಷ್ಟೇ ಎಸ್ಪಿ ಆಗಿ ಅಧಿಕಾರ ವಹಿಸಿಕೊಂಡಿದ್ದಂತಹ ಪವನ್ ನೆಜ್ಜೂರು ನಿನ್ನೆ ತಾನೇ ಅಧಿಕಾರವನ್ನ ವಹಿಸಿಕೊಂಡಿದ್ರು ಎಸ್ಪಿ ಆಗಿ. ಆದರೆ ನಿನ್ನೆನೇ ಆದಂತಹ ಗಲಾಟೆಯಿಂದಾಗಿ ಇವತ್ತು ಸಸ್ಪೆಂಡ್ ಆಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಸಸ್ಪೆಂಡ್ ಮಾಡಿದಂತಹ ಸರ್ಕಾರ ಬ್ಯಾನರ್ ಗಲಾಟೆಯನ್ನ ಎಸ್ಪಿ ಸರಿಯಾಗಿ ನಿಭಾಯಿಸಿಲ್ಲ. ನಗರದಲ್ಲೇ ಗಲಾಟೆ ಆಗಿದ್ರು ಕೂಡ ಅದನ್ನ ಸರಿಯಾಗಿ ನಿಭಾಯಿಸಿಲ್ಲ. ಗಲಾಟೆ ಆಗಬೇಕಾದಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಹೋಗಿಲ್ಲ. ಹಾಗೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿಲ್ಲ. ಏನಾಯಿತು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಯಾರು ಫೈರ್ ಮಾಡಿದ್ರು, ಯಾರೆಲ್ಲ ಇದ್ರು, ಅಲ್ಲಿ ಯಾರ ಗುಂಡು ತಗಲಿ ಅಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪದ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಅಂತ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಬಳ್ಳಾರಿ ಎಸ್ಪಿಯನ್ನು ನಾವು ಸಸ್ಪೆಂಡ್ ಮಾಡಿದ್ದೇವೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಗಲಾಟೆ ನಡೆದಾಗ ಎಸ್ಪಿ ಆ ಜಾಗದಲ್ಲಿ ಇರಲಿಲ್ಲ, ಹೀಗಾಗಿ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಸಿಎಂ ಎಸ್ಪಿ ಸಸ್ಪೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ನಾನು ಉತ್ತರಿಸಲ್ಲ, ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅವರ ಆರೋಪಗಳಿಗೆ ಉತ್ತರಿಸೋದಿಲ್ಲ, ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತೆಗೆದುಕೊಂಡಿದ್ದೀವಿ, ಎಸ್ಪಿಯನ್ನ ಸಸ್ಪೆಂಡ್ ಮಾಡಿದ್ದೀವಿ, ಅಲ್ಲಿ ಸ್ಥಳದಲ್ಲಿ ಇರಲಿಲ್ಲ ಅವರು, ಆ ಕಾರಣದಿಂದ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. I have suspended SP of Ballari district. I have suspended SP Ballari because he was not present in this spot. I have suspended SP of Ballari district. I have suspended SP Ballari because he was not present in this spot. I have suspended SP of Ballari district. I have suspended SP Ballari because he was not present in this spot. I have suspended SP of Ballari district. I have suspended. ಬಳ್ಳಾರಿ ಬ್ಯಾನರ್ ಗಲಾಟೆ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಪರಿಸ್ಥಿತಿ ಅವಲೋಕಿಸುವುದಕ್ಕೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಲಾಗಿದೆ. ಸತ್ಯಶೋಧನಾ ಸಮಿತಿ ರಚಿಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿ ಬಗ್ಗೆ ವರದಿ ನೀಡುವ ನಿಯೋಗ ಇದು. ನಿಯೋಗದಲ್ಲಿ ಎಚ್ ಎಂ ರೇವಣ್ಣ ಇದ್ದಾರೆ, ಜಯಪ್ರಕಾಶ್ ಹೆಗಡೆ ಇದ್ದಾರೆ, ಟಿ ರಘುಮೂರ್ತಿ ಇದ್ದಾರೆ, ಜಿ ಕುಮಾರ್ ನಾಯಕ್ ಇದ್ದಾರೆ, ಜಕ್ಕಪ್ಪನವರಿದ್ದಾರೆ, ಬಸವನಗೌಡ ಬಾದರ್ಲಿ ಒಳಗೊಂಡಂತಹ ಸಮಿತಿ ಇದು. ಸಮಿತಿಯನ್ನು ರಚಿಸಲಾಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಪರಿಸ್ಥಿತಿಯನ್ನು ಅವಲೋಕಿಸುವುದಕ್ಕೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಲಾಗಿದೆ. ನಿಜಕ್ಕೂ ಅಲ್ಲಿ ಏನಾಯಿತು, ಯಾವ ಕಾರಣಕ್ಕಾಗಿ ಗಲಾಟೆ ಆರಂಭ ಆಯಿತು, ಗಲಾಟೆ ಆದ ನಂತರ ಅಲ್ಲಿ ಸ್ಥಳದಲ್ಲಿ ಯಾರೆಲ್ಲ ಇದ್ರು, ಫೈರ್ ಯಾರೆಲ್ಲ ಮಾಡಿದ್ರು, ಯಾರ ಗುಂಡು ತಗಲಿ ಆತ ಸಾವನ್ನಪ್ಪದ, ಅದಿನ್ನೂ ಕೂಡ ಬಹಿರಂಗವಾಗಿಲ್ಲ. ಯಾರ ಗುಂಡು ತಗಲಿ ಆತ ಸಾವನ್ನಪ್ಪದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಒಂದು ಸತ್ಯಶೋಧನಾ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿ ಬಳ್ಳಾರಿಗೆ ಭೇಟಿಯನ್ನು ನೀಡಲಿದೆ. ಖುದ್ದಾಗಿ ಸ್ಥಳಕ್ಕೆ ಹೋಗಿ ಅಲ್ಲಿ ಯಾವ ಕಾರಣಕ್ಕಾಗಿ ಗಲಾಟೆ ಆರಂಭ ಆಯಿತು, ಅದಾದ ನಂತರ ಯಾರೆಲ್ಲ ಇದ್ದರು, ಯಾವ ರೀತಿಯ ಗಲಾಟೆ ಆಯಿತು, ನಂತರ ಫೈರ್ ಯಾರೆಲ್ಲ ಮಾಡಿದ್ರು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನು ಸಿದ್ಧಪಡಿಸಲಿದೆ. ಇನ್ನು ಎಚ್ ಎಂ ರೇವಣ್ಣ, ಜಯಪ್ರಕಾಶ್ ಹೆಗ್ಡೆ, ಟಿ ರಘುಮೂರ್ತಿ, ಜಿ ಕುಮಾರ್ ನಾಯಕ್, ಜಕ್ಕಪ್ಪನವರ್, ಬಸನಗೌಡ ಬಾದರ್ಲಿ ಇವರೆಲ್ಲರನ್ನೂ ಒಳಗೊಂಡಂತಹ ಸಮಿತಿಯನ್ನು ರಚಿಸಲಾಗಿದೆ. ಡಿ ಕೆ ಶಿವಕುಮಾರ್ ಈ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಅವರು ನಾಳೆ ಬಳ್ಳಾರಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಹೋಗಿ ನಿಜಕ್ಕೂ ಏನಾಯಿತು ಅನ್ನೋದರ ಬಗ್ಗೆ ಸತ್ಯಶೋಧನವನ್ನು ಮಾಡಲಿದ್ದಾರೆ. ಇನ್ನು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ನಾಳೆ ನಡೀಬೇಕಾಗಿದ್ದ ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ವಾಲ್ಮೀಕಿ ವೃತ್ತದಲ್ಲಿ ಹಾಕಲಾಗಿದ್ದ ಬೃಹತ್ ವೇದಿಕೆಯನ್ನ ತೆರವು ಮಾಡಲಾಗಿದೆ. ವೇದಿಕೆ, ಸೌಂಡ್ ಹಾಗೂ ಎಲ್ಇಡಿ ಸ್ಕ್ರೀನ್ಗಳನ್ನು ತೆರವು ಮಾಡಲಾಗಿದೆ. ನಾಳೆ 30,000 ಜನರನ್ನ ಸೇರಿಸಬೇಕು ಎಂದುಕೊಂಡಿದ್ದಂಥ ಶಾಸಕ
ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಇವತ್ತು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು. ಇವತ್ತು ಕೂಡ ನಾಳೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ನಾಳೆ ನಡಿಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ವಾಲ್ಮೀಕಿ ವೃತ್ತದಲ್ಲಿ ಹಾಕಲಾಗಿದ್ದ ಬೃಹತ್ ವೇದಿಕೆಯನ್ನು ತೆರವು ಮಾಡಲಾಗಿದೆ. ವೇದಿಕೆ, ಸೌಂಡ್ ಸಿಸ್ಟಮ್ಗಳು ಹಾಗೆ LED ಸ್ಕ್ರೀನ್ ಇದೆಲ್ಲವನ್ನು ಕೂಡ ಹಾಕಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಸುಮಾರು 30,000 ಜನ ಸೇರುವಂಥ ನಿರೀಕ್ಷೆ ಕೂಡ ಇತ್ತು. ಅದಕ್ಕಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ತಾತ್ಕಾಲಿಕವಾಗಿ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಇನ್ನು ಯಾವತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಭದ್ರತಾ ದೃಷ್ಟಿಯಿಂದ ಸದ್ಯಕ್ಕೆ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ನಾಳೆ ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಇದು. ವಾಲ್ಮೀಕಿ ವೃತ್ತದಲ್ಲಿ ಹಾಕಲಾಗಿದ್ದಂತಹ ವೇದಿಕೆ, ಸೌಂಡ್ ಸಿಸ್ಟಮ್, LED ಇದೆಲ್ಲವನ್ನು ಕೂಡ ತೆರವು ಮಾಡಲಾಗಿದೆ.